ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇಬ್ಬರು ಮಹಿಳೆಯರಿಗೆ ಚಾನ್ಸ್. ರಾಹುಲ್ ಗಾಂಧಿ ಕೈಗೆ ಸಂಭಾವ್ಯ ಸಚಿವರ ಪಟ್ಟಿ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಈ ಬಾರಿ ಮಹಿಳೆಯರಿಗೆ ಬಂಪರ್ ಗಿಫ್ಟ್. ಯಾರ್ಯಾರು ಇರ್ತಾರೆ ಹಾಗಾದ್ರೆ? ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಈ ಬಾರಿ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಬ್ಬರು ಮಹಿಳಾ ಸಚಿವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. 20 ಸಚಿವರ ಪ್ರಮಾಣ ವಚನದ ವೇಳೆ ಮಹಿಳಾ ಸಚಿವರು ಕೂಡ ಪ್ರತಿಜ್ಞಾವಿಧಿ ತೆಗೆದುಕೊಳ್ಳಲಿದ್ದಾರೆ. ಮಹಿಳೆಯರಿಗೆ ಮೀಸಲಿಟ್ಟ 2 ಸ್ಥಾನಗಳಿಗೆ ಯಾರು ಬರ್ತಾರೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಸ್ಫೋಟಕ ಅಪ್ಡೇಟ್. ಆ ಇಬ್ಬರು ಯಾರು ಹಾಗಾದ್ರೆ? ಮಂತ್ರಿಗಿರಿಗಾಗಿ 6 ಮಹಿಳಾ ಶಾಸಕಿಯರು ಲಾಬಿ ಮಾಡ್ತಾ ಇದ್ದಾರೆ. ಇಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ. ಅದರಲ್ಲಿ 6 ಜನರ ಪೈಕಿ 6 ಮಹಿಳಾ ಶಾಸಕರ ಪೈಕಿ ಇಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ. ಡಿಕೆ ಶಿವಕುಮಾರ್ ಲಿಸ್ಟ್ ನಲ್ಲಿ ಇರೋ ಮಹಿಳಾ ಶಾಸಕಿಯರು ಯಾರು? ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವ ಮಹಿಳಾ ಶಾಸಕಿ ಹೆಸರು ಹೇಳಿದ್ರು? ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಮಿನಿಸ್ಟರ್ ಆಗೋ ಭಾಗ್ಯ. ಹೆಬ್ಬಾಳ್ಕರ್ ಜೊತೆ ಎಂಎಲ್ಸಿ ಆರತಿ ಕೃಷ್ಣಗೂ ಮಂತ್ರಿ ಆಗೋ ಚಾನ್ಸ್ ಇದೆ. ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡೋದಕ್ಕೆ ಸಚಿವ ಜಾರಕಿಹೊಳಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಮುನಿಸು ಮರೆತು ಮತ್ತೆ ಒಂದಾಗಿದ್ದಾರೆ ಹೆಬ್ಬಾಳ್ಕರ್ ಮತ್ತು ಸಾಹುಕಾರ್. ಲಕ್ಷ್ಮಿ ಜೊತೆ ಎಂಎಲ್ಸಿ ಆರತಿ ಕೃಷ್ಣ ಹೆಸರಿಗೆ ಹೈಕಮಾಂಡ್ ನಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿರೋದು. ಇದರ ಮಧ್ಯೆ ಎಂಎಲ್ಸಿ ಉಮಾಶ್ರೀ ಪರ ಬ್ಯಾಟ್ ಬೀಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಹಿರಿತನ, ಪಕ್ಷದ ಸಿದ್ಧಾಂತ, ಸಂಘಟನೆ ಆಧರಿಸಿ ಸಚಿವ ಸ್ಥಾನ ನೀಡಿ ಅಂತ ಶಿಫಾರಸು ಮಾಡಿದ್ದಾರೆ. 6 ಮಹಿಳಾ ಶಾಸಕಿಯರ ಪೈಕಿ ಇಬ್ಬರು ಮಂತ್ರಿ ಆಗ್ತಾರೆ. ಬಹಳ ಪ್ರಮುಖವಾಗಿ